ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತವನ್ನು ಹೇಳ್ತಾ ಈ ದಿನದ ಪಂಚಾಂಗ ಫಲ ಹೇಗಿದೆ ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026ರ ಜನವರಿ ತಿಂಗಳ 6ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ತೃತೀಯದ ತಿಥಿ ಈ ದಿನ ಇದೆ. ಈ ದಿನ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3 ಗಂಟೆ 58 ನಿಮಿಷದವರೆಗೆ ಇರಲಿದೆ. ನಂತರ ಮಖಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 4 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಭಾವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ರಾತ್ರಿ 8 ಗಂಟೆ 20 ನಿಮಿಷದವರೆಗೆ ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3 ಗಂಟೆ 20 ನಿಮಿಷದಿಂದ ಅಪರಾಹ್ನ 4 ಗಂಟೆ 46 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 54 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 3 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 1 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ರೀತಿಯ ಪ್ರಯಾಣವನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 47 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10 ಗಂಟೆ 44 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 16 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 44 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 7 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನು ಅಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಆಗಲಿ, ಖರೀದಿ ಮಾಡುವಂಥ ವಿಚಾರವಾಗಲಿ, ಅಥವಾ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳುವಂಥದ್ದು, ಅಡ್ವಾನ್ಸ್ ಕೊಡುವಂಥ ವಿಚಾರ, ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದು ಯಾವುದೇ ಕೆಲಸ ಕಾರ್ಯಗಳು ಈ ದಿನ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ಬಹಳ ಅತ್ಯುತ್ತಮವಾದಂಥ ಸಂದರ್ಭಗಳಿದೆ. ಹಾಗೆ ಈ ಕುಜ ಸ್ಪರ್ಧೆಗೆ ಕಾರಕನಾಗಿರುವಂಥವನು. ಹಾಗೆ ಕ್ರೀಡೆಗೆ, ಸಾಹಸಕ್ಕೂ ಕೂಡ ಕುಜ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಕ್ರೀಡಾಪಟುಗಳಿಗೆ ಅತ್ಯುತ್ತಮವಾದಂತಹ ದಿನ. ಕ್ರೀಡೆಯಲ್ಲಿ ನಿಮ್ಮ ಪ್ರತಿಭೆಯನ್ನ, ನಿಮ್ಮ ಶಕ್ತಿ ಸಾಮರ್ಥ್ಯವನ್ನ, ನಿಮ್ಮ ವಿವೇಚನೆಯನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಅದನ್ನ ಬಳಸ್ಕೊಳ್ಳಿ. ಅದೇ ರೀತಿ ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾದಂತಹ ಸಂದರ್ಭಗಳಿದೆ. ಅಂದ್ರೆ ನಿಮ್ಮ ಮುಂದಿನ ಓದು, ವ್ಯಾಸಂಗ ಇದಕ್ಕೆ ಬೇಕಾದಂತಹ ಕೆಲವೊಂದು ಪೂರಕವಾದಂತಹ ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ
ಈ ಒಂದು ಪೂರ್ವ ಸಿದ್ಧತೆಯಲ್ಲಿರುವಂಥವ್ರಿಗೆ ಈ ದಿನ ತುಂಬ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ, ಏಕೆಂದರೆ ಈ ಒಂದು ಸಮಯದಲ್ಲಿ ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳು ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ. ಈ ಗುರುಹೋರದಲ್ಲಿ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನಾಗಲಿ, ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ಒಂದು ಸಂದರ್ಭದಲ್ಲಿ ನೀವು ಆರಂಭ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:37 ಬೆಳಿಗ್ಗೆ 6:41 ಇನ್ನು ಮಧ್ಯಾಹ್ನ 12:22 ಮಧ್ಯಾಹ್ನ 1:18 ಹಾಗೆ ರಾತ್ರಿ 7:06 ರಾತ್ರಿ 8:09 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ಈ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ಯಾವುದೇ ರೀತಿಯ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:25 ಮಧ್ಯಾಹ್ನ 12:22 ಇನ್ನು ಸಂಜೆ 6:03 ರಾತ್ರಿ 7:06 ಹಾಗೆ ರಾತ್ರಿ 1:25 ರಾತ್ರಿ 2:28 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಏನಿದೆ ಅದು ತುಂಬಾ ಅನುಕೂಲಕರವಾಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರ ತುಂಬಾ ಪ್ರಶಸ್ತವಾಗಿದೆ. ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗ್ಲಿ, ನಿಮ್ಮ ಪ್ರಯಾಣವನ್ನಾಗ್ಲಿ, ನಿಮ್ಮ ಬಂಧು ಮಿತ್ರರನ್ನ ಭೇಟಿ ಮಾಡುವಂಥದ್ದಾಗ್ಲಿ, ದೇವಾಲಯ ದರ್ಶನ ಮಾಡುವಂಥದ್ದನ್ನಾಗ್ಲಿ ಈ ದಿನ ಹಮ್ಮಿಕೊಂಡ್ರೆ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ರಾಜಕಾರಣಿಗಳು ಕೂಡ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು ಈ ದಿನ ಇರುವಂತಹ ರವಿ ಹೋರಾದಲ್ಲಿ. ಮತ್ತೆ ಪ್ರಯಾಣವನ್ನು ಆರಂಭ ಮಾಡಿದ್ರೂ ಕೂಡ ಅತ್ಯುತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗ್ಲಿ, ಕೆಲವು ಇಲಾಖೆಗಳಲ್ಲಿ ಪೆಂಡಿಂಗ್ ಇರುವಂತಹ ಕೆಲಸಗಳನ್ನಾಗ್ಲಿ ಪೂರೈಸಿಕೊಳ್ಳಿಕ್ಕೆ ಈ ಒಂದು ಸಮಯ ಕೂಡ ಚೆನ್ನಾಗಿದೆ. ಹಾಗಾಗಿ ಈ ದಿನ ರವಿ ಹೋರಾದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ. ನಿಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 7:37 ಬೆಳಿಗ್ಗೆ 8:34 ಇನ್ನು ಮಧ್ಯಾಹ್ನ 2:15 ಅಪರಾಹ್ನ 3:12 ಹಾಗೆ ರಾತ್ರಿ 9:12 ರಾತ್ರಿ 10:15 ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ದೈನಂದಿನ ಚಟುವಟಿಕೆಗಳನ್ನು, ಹಾಗೆ ನಿಮ್ಮ ಪ್ರಯಾಣವನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಒಳ್ಳೆಯ ಮುಹೂರ್ತಗಳು ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಉತ್ತಮವಾದಂಥ ಹೊರಗಳು ಕೂಡ ಇರುತ್ತೆ. ಅಂದರೆ ಕೆಲವು ಕೆಲಸ ಕಾರ್ಯಗಳನ್ನು ಕೆಲವು ಹೊರಗಳಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ನಿರೀಕ್ಷಿತ ರೀತಿಯ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿನೇ ಪ್ರತಿನಿತ್ಯ ಈ ಶುಭ ಮುಹೂರ್ತ ಮತ್ತು ಹೊರ ಈ ಎರಡನ್ನು ಕೂಡ ನೀವು ಅನುಸರಣೆ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ, ನೀವು ನಿರೀಕ್ಷೆ ಮಾಡಿದಂತಹ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಈ ಪಂಚಾಂಗ ನಿಮಗೆ ದಾರಿದೀಪವಾಗಿರುತ್ತೆ. ಇದು ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಹಾಗಾಗಿ ಈ ನಿತ್ಯ ಪಂಚಾಂಗ ಪಠಣ, ಪಂಚಾಂಗ ಶ್ರವಣ ಬಹಳ ಪುಣ್ಯದ ಕೆಲಸ ಅನ್ನುವಂಥ ಹಿರಿಯರ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ಜ್ಞಾಪಿಸ್ತಾ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಸಂಕಷ್ಟಹರ ಚತುರ್ಥಿ ಇರುವಂತಹ ದಿನ. ಹಾಗಾಗಿ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಗಣಪತಿಯನ್ನ ಆರಾಧನೆ ಮಾಡುವಂತಹ ದಿನ ಇದು. ಅದರಲ್ಲೂ ಮಂಗಳವಾರ ಬಂದಿರೋದ್ರಿಂದ ಈ ಸಂಕಷ್ಟ ಚತುರ್ಥಿ ಇದನ್ನ ಅಂಗಾರ್ಕಿ ಚತುರ್ಥಿ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ನಿಮಗೆ ಶಾಶ್ವತವಾಗಿರುವಂತಹ ಕೆಲವು ತೊಂದರೆಗಳಾಗಿದೆ, ನಷ್ಟಗಳು ಉಂಟಾಗ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದರಿಂದ ಹೊರಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥವ್ರು ಈ ದಿನ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡಬೇಕು. ಕೆಲವರು ಇದರಲ್ಲಿ ಉಪವಾಸ ಇದ್ದು ಗಣಪತಿಯನ್ನ ಆರಾಧನೆ ಮಾಡುವಂಥದ್ದು ಇದೆ. ಅದರಲ್ಲೂ ಚಂದ್ರೋದಯದ ಸಮಯಕ್ಕೇನೆ ಪೂಜಾದಿಗಳು ನಡೀಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಸಂಕಷ್ಟಹರ ಚತುರ್ಥಿಯನ್ನ ಕೆಲವು ಗಣಪತಿಯ ದೇವಾಲಯಗಳಲ್ಲಿ ಈ ದಿನ ಆಚರಣೆ ಮಾಡುವಂಥದ್ದಿದೆ. ಅದರಲ್ಲಿ ನಿಮ್ಮ ಕೈಲಾದಂತಹ ಸೇವೆಯನ್ನ ಮಾಡಿ ಗಣಪತಿಯ ಮಹಾಪ್ರಸಾದವನ್ನು ಈ ದಿನ ಸ್ವೀಕರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತೆ. ಹಾಗೆ ನಾವು ಆಗಾಗ್ಗೆ ದೇವಾಲಯಕ್ಕೆ ಹೋಗ್ತಾ ಇರ್ತೇವೆ.
ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗುವಂಥದ್ದನ್ನ ಯಾರು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ ಅಂಥವ್ರಿಗೆ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಸಿಕ್ಕತ್ತೆ. ಅದಕ್ಕೂ ವೈಜ್ಞಾನಿಕವಾದಂತಹ ಕಾರಣಗಳು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನಗಳು ಕಟ್ಟಿರುವಂತಹ ಜಾಗಗಳೇನಿದೆ ಅದು ಬಹಳ ಪ್ರಶಸ್ತವಾಗಿರುವಂತಹ ಜಾಗ. ಅದರಲ್ಲಿ ತುಂಬಾ ಪ್ರಶಸ್ತವಾಗಿರುವಂತಹ ಆಯಗಳನ್ನ ವರ್ಗೀಕರಣ ಮಾಡೇನೆ ದೇವಾಲಯಗಳನ್ನ ಕಟ್ಟಿರ್ತಾರೆ. ಅಲ್ಲಿ ಈ ದೇವಸ್ಥಾನಗಳನ್ನ ಕಟ್ಟಿರುವಂತಹ ಜಾಗಗಳಲ್ಲಿ ಆಯಸ್ಕಾಂತೀಯ ತರಂಗಗಳು ಸದಾ ಪ್ರವಹಿಸುತ್ತಲೇ ಇರುತ್ತೆ. ಅಂದ್ರೆ ಇದನ್ನ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದೇವಸ್ಥಾನದ ಆಸುಪಾಸಿನಲ್ಲಿ ಇಂತಹ ಒಂದು ಅಯಸ್ಕಾಂತೀಯ ತತ್ವಗಳು ಪ್ರವಹಿಸ್ತಾ ಇರುತ್ತೆ. ತರಂಗದ ರೂಪದಲ್ಲಿ ಇವು ಇದ್ದೇ ಇರುತ್ತೆ. ಹಾಗಾಗಿನೇ ದೇವಾಲಯವನ್ನ ಪ್ರವೇಶ ಮಾಡಿದ ಕೂಡಲೇ ನಮಗೆ ಒಂದು ರೀತಿಯಲ್ಲಿ ಸಂಚಲನ ಉಂಟಾಗತ್ತೆ. ಏನೋ ಒಂದು ಪಾಸಿಟಿವ್ ವೈಬ್ಸ್ ಆಗುವಂಥದ್ದು. ಇದನ್ನ ನೀವು ಸ್ವತಃ ಅನುಭವಿಸಬಹುದು. ಹಾಗೆ ದೇವಸ್ಥಾನದ ಮೂಲ ಸ್ಥಾನ ಯಾವುದು ಅಂತ ಹೇಳಿದ್ರೆ ಅದು ಗರ್ಭಗುಡಿ. ಆ ಗರ್ಭಗುಡಿಗೆ ಅಥವಾ ಮೇಲ್ಛಾವಣಿಗೆ ಹೊದಿಸಿರುವಂತಹ ತಾಮ್ರದ ಹೊದಿಕೆಗಳನ್ನು ಕೂಡ ನೀವು ನೋಡಿರ್ಬೋದು. ಗೋಪುರ ಅಂತ ಹೇಳಿ ಕರೀತಾರೆ. ಈ ತಾಮ್ರದ ಹೊದಿಕೆಗಳಲ್ಲೇ ಸದಾ ಸಕಾರಾತ್ಮಕವಾದಂತಹ ಶಕ್ತಿ ಪ್ರವಹಿಸ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ ದೇವಾಲಯದ ಗೋಪುರಗಳಲ್ಲಿ. ಹಾಗೆ ನಾವು ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಥವಾ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುವಂತಹ ಸಂದರ್ಭದಲ್ಲಿ ಈ ಶಕ್ತಿ ಏನಿದೆ, ಈ ಪಾಸಿಟಿವ್ ಎನರ್ಜಿ ಏನಿದೆ ಅದು ನಮ್ಮ ಶರೀರದಲ್ಲೂ ಕೂಡ ಪ್ರವಹಿಸುತ್ತೆ. ಹಾಗಾಗಿ ದೇವಸ್ಥಾನದಲ್ಲೇ ನಾವು ಹೆಚ್ಚು ಹೊತ್ತು ಕುಳಿತು ಜಪ ಮಾಡಬೇಕು, ಧ್ಯಾನ ಮಾಡಬೇಕು, ಸ್ಮರಣೆ ಮಾಡಬೇಕು ಅಂತ ಹೇಳುವಂಥದ್ದು. ಅದಕ್ಕಾಗಿಯೇ ದೇವಸ್ಥಾನಕ್ಕೆ ಹೋದವರು ವಾಪಸ್ಸು ಬಂದಾಗ ಅಥವಾ ಬರುವಂತಹ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಾಕಾರದಲ್ಲೇ ಸ್ವಲ್ಪ ಹೊತ್ತು ಕುಳಿತು ಬರಬೇಕು ಅನ್ನುವಂಥ ಒಂದು ಹಿರಿಯರ ಮಾತಿದೆ. ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಹೊತ್ತು ಕುಳಿತರೆ ಆ ಅಯಸ್ಕಾಂತೀಯ ತರಂಗಗಳು ನಮ್ಮನ್ನು ಕೂಡ ಆವರಿಸ್ಕೊಳ್ಳುತ್ತೆ. ಇದರಿಂದ ನಮಗೆ ಒಂದು ಪಾಸಿಟಿವ್ ಎನರ್ಜಿ ರೂಪುಗೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ನಾವು ದೇವಸ್ಥಾನದಲ್ಲಿ ಇದ್ದಷ್ಟು ಸಮಯ ನಮಗೆ ಆಯಾಸ ಕಡಿಮೆ ಆಗ್ಬಿಡುತ್ತೆ. ಹಾಗೆ ಪಾಸಿಟಿವ್ ಎನರ್ಜಿ ಬರೋದ್ರಿಂದ ಮನಸ್ಸು ಪ್ರಶಾಂತವಾಗಿರುತ್ತೆ. ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬರಲ್ಲ. ಬಂದರೂ ಕೂಡ ಅದು ದೇವಸ್ಥಾನದಲ್ಲಿದ್ದೇನೆ ಅನ್ನುವಂಥ ಒಂದು ಭಾವನೆ ಬಂದರೆ ಅಲ್ಲಿ ಕಾನ್ಶಿಯಸ್ ಆಗಿಬಿಡ್ತೇವೆ. ಹಾಗಾಗಿನೇ ಅಲ್ಲಿ ಧನಾತ್ಮಕವಾದಂತಹ ಚಿಂತನೆಗಳು ನಮ್ಮ ಮನಸ್ಸಿಗೆ ಬರುವಂಥದ್ದು ಇರುತ್ತೆ. ಹಾಗಾಗಿನೇ ಪವಿತ್ರವಾದ ಈ ಗರ್ಭಗುಡಿಯನ್ನು ನೀವು ಒಮ್ಮೆ ಗಮನಿಸಿ ನೋಡಿ. ಅಲ್ಲಿ 3 ಕಡೆಯಿಂದ ಆ ಗರ್ಭಗುಡಿಯನ್ನು ಮುಚ್ಚಿರ್ತಾರೆ. ಅಲ್ಲಿ ಕಿಟಕಿಗಳಿರಲ್ಲ ಗರ್ಭಗುಡಿಗೆ, ಆದರೆ ಮುಖ್ಯ ದ್ವಾರ ಮಾತ್ರ ತೆರೆದಿರುತ್ತೆ. ಅಂದ್ರೆ ಆ ಗರ್ಭಗುಡಿಯಲ್ಲಿ ಪ್ರವಹಿಸುವಂತಹ ಅಯಸ್ಕಾಂತೀಯ ತರಂಗಗಳೇನಿದೆ ಅದು ಮುಖ್ಯ ದ್ವಾರದ ಮೂಲಕ ಜೋರಾಗಿ ಹೊರಗಡೆ ಚಿಮ್ಮತ್ತೆ. ಅದಕ್ಕಾಗಿನೇ ನಾವು ಗರ್ಭಗುಡಿಯ ಮುಂದೆ ನಿಂತು ಭಗವಂತನ ದರ್ಶನ ಮಾಡಿದಾಗ ಆ ತರಂಗಗಳು ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಅನ್ನುವಂಥದ್ದು. ಹಾಗಾಗಿನೇ ನಾವು ಈ ಮುಖ್ಯ ದ್ವಾರದ ಮುಂದೆ ಎಷ್ಟು ಹೊತ್ತು ನಿಂತಿರ್ತೇವೆಯೋ ಅಷ್ಟೂ ಕೂಡ ನಮಗೆ ಸಮಾಧಾನ ಆಗ್ತಾ ಇರುತ್ತೆ. ಒಂದು ಕಡೆ ಕಣ್ಣಿಗೆ ಹಬ್ಬ, ಯಾಕೆಂದರೆ ಭಗವಂತನ ದರ್ಶನ ಆಗ್ತಾ ಇರುತ್ತೆ. ಹಾಗೆ ಅಲ್ಲಿ ಇರುವಂತಹ ವಾತಾವರಣ ಆಗಲಿ, ಅಲ್ಲಿನ ಪರಿಮಳ ಆಗಲಿ ನಮ್ಮನ್ನು ಸೂರೆಗೊಳ್ಳುತ್ತೆ. ಅದಕ್ಕಾಗಿಯೇ ದೇವಾಲಯದ ಪ್ರಾಕಾರದಲ್ಲಿ ಹೆಚ್ಚು ಹೊತ್ತು ಇರಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ದೇವರ ದರ್ಶನ ಒಂದು ಕಡೆ ಆದರೆ ಮತ್ತೊಂದು ಕಡೆ ಆಯಾಸ ಪರಿಹಾರ ಆಗ್ತಾ ಇರುತ್ತೆ. ಹಾಗೆ ಆ ದೀಪದ ಬೆಳಕಿನಿಂದ ಒಂದು ಶಕ್ತಿ, ಅಂದರೆ ಅದನ್ನು ಲೈಟ್ ಎನರ್ಜಿ ಅಂತ ಹೇಳಿ ಕರೀತಾರೆ, ಅದೇ ಬೆಳಕಿನ ಶಕ್ತಿ, ಅದು ಕೂಡ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಇನ್ನು ಘಂಟಾನಾದದಿಂದ, ಮಂತ್ರಘೋಷದಿಂದ ಇಲ್ಲೂ ಕೂಡ ಒಂದು ಶಬ್ದ ಶಕ್ತಿ ಉತ್ಪನ್ನ ಆಗುತ್ತೆ. ಇದನ್ನು ಸೌಂಡ್ ಎನರ್ಜಿ ಅಂತ ಹೇಳಿ ಕರೀತಾರೆ. ಜೊತೆಗೆ ಕರ್ಪೂರದ ಸುವಾಸನೆ ಇರ್ಬೋದು, ತೀರ್ಥಕ್ಕೆ ಹಾಕಿರುವಂಥ ಪಚ್ಚ ಕರ್ಪೂರ ಇರ್ಬೋದು, ಅಥವಾ ಹೂಗಳ ಪರಿಮಳ ಇರ್ಬೋದು, ಇದೆಲ್ಲದರ ಒಂದು ಸುವಾಸನೆಯಿಂದ ಒಂದು ರಾಸಾಯನಿಕ ಶಕ್ತಿ ಬಿಡುಗಡೆಯಾಗುತ್ತೆ. ಇದನ್ನು ಕೆಮಿಕಲ್ ಎನರ್ಜಿ ಅಂತ ಹೇಳಿ ಕರೀತಾರೆ. ಇವೆಲ್ಲಕ್ಕಿಂತಲೂ ಪ್ರಮುಖವಾಗಿರುವಂಥದ್ದು ದೇವರ ಪ್ರತಿಮೆಯ ದರ್ಶನ, ಮತ್ತು ಅಲ್ಲಿಟ್ಟಿರುವಂಥ ತಾಮ್ರದ ಹರಿವಾಣಗಳು, ತಾಮ್ರದ ಪೂಜಾ ಸಾಮಗ್ರಿಗಳು, ಇವುಗಳಿಂದ ಉತ್ತರ ದಕ್ಷಿಣ ಧ್ರುವಗಳಿಂದ ಪ್ರವಹಿಸುವಂತಹ ಒಂದು ಸಕಾರಾತ್ಮಕವಾದಂತಹ ಶಕ್ತಿ, ಅಂದರೆ ಈ ಸೌತ್ ಮತ್ತು ನಾರ್ತ್ ಪೋಲಿಂದ ಹರಿದು ಬರುವಂಥ ಶಕ್ತಿ ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿನೇ ಇಲ್ಲಿ ದೇವಸ್ಥಾನದಲ್ಲಿ ಅತ್ಯಂತ ಪಾವಿತ್ರತಮವಾದಂತಹ ಸನ್ನಿವೇಶಗಳಿರುತ್ತೆ. ಇನ್ನು ತೀರ್ಥಕ್ಕೆ ಏಲಕ್ಕಿಯನ್ನು ಹಾಕಿರ್ತಾರೆ, ತುಳಸಿಯನ್ನು ಹಾಕಿರ್ತಾರೆ, ಲವಂಗ ಇರುತ್ತೆ. ಈ ಎಲ್ಲದರ ಮಿಶ್ರಣ ಏನಿದೆ ಅದು ನೀರಿನಲ್ಲಿರುವಂತಹ ಒಂದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ.
ಇದನ್ನು ವಾಟರ್ ಎನರ್ಜಿ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಇಂಥ ಒಂದು ತೀರ್ಥ ಸೇವನೆಯಿಂದ ದೇಹ ಆಹ್ಲಾದಗೊಳ್ಳುತ್ತೆ, ದೇಹಕ್ಕೆ ಏನೋ ಒಂದು ರೀತಿಯ ಚೈತನ್ಯ ಮೂಡಿದಂತಾಗುತ್ತೆ. ಹಾಗಾಗಿನೇ ಇದು ಆರೋಗ್ಯಕರವಾಗಿರುವಂತಹ ಈ ತೀರ್ಥ ಪ್ರಾಶನವನ್ನಾಗಲಿ ಅಥವಾ ಪ್ರಸಾದ ಸೇವನೆಯನ್ನಾಗಲಿ ಮಾಡಿದಾಗ ಅದು ನಮ್ಮ ಆರೋಗ್ಯದ ಮೇಲೆ ಧನಾತ್ಮಕವಾದಂಥ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಔಷಧೀಯ ಗುಣಗಳಿರುವಂತಹ ಇಂತಹ ತೀರ್ಥವನ್ನಾಗಲಿ ಪಂಚಾಮೃತವನ್ನಾಗಲಿ ನಾವು ದೇವಾಲಯದಲ್ಲಿ ಸ್ವೀಕರಿಸಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಬಂಧುಗಳೇ, ನೀವು ನೋಡಿ, ದೇವಾಲಯಕ್ಕೆ ಹೋದಾಗ ಅಲ್ಲಿನ ಒಂದು ಪಾವಿತ್ರ್ಯತೆ ನಿಮ್ಮನ್ನು ಸೆಳೆದ್ರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಆ ದೇವಸ್ಥಾನದಲ್ಲಿರುತ್ತೆ. ಅದು ಜಾಗೃತ ದೇವಸ್ಥಾನಗಳು. ಹಾಗಾಗಿನೇ ಅಂತಹ ದೇವಸ್ಥಾನಗಳಿಗೆ ಹೋಗಿ ಬಂದರೆ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾವು ಆ ದೇವಸ್ಥಾನದಲ್ಲಿದ್ದಾಗ ಏನು ಸಂಕಲ್ಪ ಮಾಡ್ಕೊಳ್ತೇವೆಯೋ ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ, ಪಾಸಿಟಿವ್ ಆಗಿ ಮಾಡ್ತೇವೆ, ಸೋಮಾರಿತನವನ್ನು ಬಿಡ್ತೇವೆ. ಆ ಒಂದು ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗತ್ತೆ. ಹಾಗಾಗಿನೇ ನೀವು ಕೂಡ ಕುಟುಂಬಸ್ಥರ ಜೊತೆಯಲ್ಲಿ ದೇವಾಲಯ ಭೇಟಿ ಮಾಡಿ, ಆಗಾಗ್ಗೆ ದೇವಾಲಯಕ್ಕೆ ಹೋಗಿ ಬನ್ನಿ. ವರ್ಷಕ್ಕೆ ಒಂದೇ ಒಂದು ಸಲನಾದರೂ ನಿಮ್ಮ ಮನೆ ದೇವರನ್ನು ದರ್ಶನ ಮಾಡಿ, ತುಂಬ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ದೈವಿ ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ದೇವಾಲಯ ದರ್ಶನ ಇದರಲ್ಲಿ ಒಂದು ಬಹಳ ಮುಖ್ಯವಾದಂತಹ ಒಂದು ಭಾಗವಾಗಿರುವಂಥದ್ದು. ಇದನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಮಾನಸಿಕ ಅನಾರೋಗ್ಯ ಕಾಣಿಸ್ಕೊಳ್ಳುವಂಥದ್ದು ಇದೆ. ಅಂದರೆ ಮನಸ್ಸಿಗೆ ಏನೋ ಒಂದು ಹಿಂಸೆ, ಏನೋ ಒಂದು ಒತ್ತಡ ಇರುವಂತಹ ಸಂದರ್ಭ. ಹಾಗಾಗಿನೇ ಈ ದಿನದ ವಿಚಾರಗಳಲ್ಲಿ ಆತುರದ ಆಲೋಚನೆಗಳು ಇರುತ್ತೆ. ಸ್ವಲ್ಪ ತಾಳ್ಮೆ ಕಡಿಮೆ ಆಗುತ್ತೆ. ಇದರಿಂದ ಕೆಲಸಗಳನ್ನು ಗುರಿ ಮುಟ್ಟಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಹಾಗೆ ಬೇರೆಯವರ ನೆರವು ಈ ದಿನ ತುಂಬ ನಿರೀಕ್ಷೆ ಮಾಡುವಂಥದ್ದು ಕೂಡ ಇದೆ. ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಆ ಕೆಲಸದ ಗುಣಮಟ್ಟ ಕೂಡ ಕಡಿಮೆ ಆಗುವಂಥದ್ದು. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ಜರುಗುವಂಥದ್ದು. ಹಾಗಾಗಿ ನಿಮ್ಮ ಆತುರಕ್ಕಾಗಲಿ ಅಥವಾ ಬೇರೆಯವರ ನಿರೀಕ್ಷೆಗಾಗಲಿ ಈ ದಿನ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಇನ್ನು ಅನಗತ್ಯವಾದಂಥ ವೆಚ್ಚಗಳು ಈ ದಿನ ಸೇರ್ಪಡೆಯಾಗುವಂಥದ್ದು ಇದೆ. ಹಾಗೆ ಆದಾಯಕ್ಕಿಂತ ಖರ್ಚಿನ ಬಾಬ್ತು ಹೆಚ್ಚಾಗುವಂಥದ್ದು ಈ ದಿನ. ಅದರಿಂದಲೇ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಾತಿನಿಂದ ಕೂಡ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಎಲ್ಲಿ ಅಗತ್ಯ ಇದೆಯೋ ಎಷ್ಟು ಬೇಕೋ ಅಷ್ಟೇ ಮಾತಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಲೆಕ್ಕಾಚಾರದಂತೆ ಯಾವುದೂ ಕೂಡ ನಡೆಯಲ್ಲ. ಅದೇನು ನಡೆಯುತ್ತೋ ಅದನ್ನೇ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಮನೋಭಾವ ಇರಲಿ. ಹಾಗಲೇ ಹಿರಿಯರಾಗಲಿ ಕಿರಿಯರಾಗಲಿ ಅವರಿಗೆ ಕೊಡಬೇಕಾದಂಥ ಒಂದು ಗೌರವ ಸ್ಥಾನಮಾನಗಳನ್ನು ಕೊಡುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ತುಂಬ ಅನುಕೂಲತೆಗಳಿರುವಂಥ ದಿನ. ನೀವು ಏನೇ ಕೆಲಸ ಮಾಡಿದ್ರೂ ಈ ದಿನ ನಿಮಗೆ ಮಾನಸಿಕ ತೃಪ್ತಿ ಅನ್ನುವಂಥದ್ದು ಇರುತ್ತೆ. ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಬಹಳ ಸುಲಭದಲ್ಲಿ ಗುರಿ ತಲುಪಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ಈ ದಿನ ಹೊಸ ಹೊಸ ವಿಚಾರಗಳಿಗೆ ಹೆಚ್ಚು ಪ್ರಯತ್ನಗಳು ನಡೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಪ್ರಮುಖವಾದಂಥ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಅದರಲ್ಲಿ ತುಂಬ ಯಶಸ್ಸಿದೆ. ಹಾಗೆ ನಿಮ್ಮ ಒಂದು ಗೌರವ ಸ್ಥಾನಮಾನ ನಿಮ್ಮ ಕುಟುಂಬದಲ್ಲಿ ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಹೊಸ ಕೆಲಸದಲ್ಲಿ ಇರಿ ದಿನ ನಿಮಗೆ ತುಂಬ ಆಸಕ್ತಿ ಇದೆ. ಹಾಗೆ ಅನುಭವವನ್ನು ಗಳಿಸ್ಕೊಳ್ಳುವಂಥ ವಿಚಾರದಲ್ಲೂ ಕೂಡ ಈ ದಿನ ನೀವು ಹಿಂದೆ ಬೀಳಲ್ಲ. ಅದರಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆನೇ ಇರ್ತೀರಿ. ಇನ್ನು ಈ ದಿನ ಆರ್ಥಿಕ ಪರಿಸ್ಥಿತಿ ನಿಮ್ಮ ನಿರೀಕ್ಷೆಯಂತೆಯೇ ಇರುತ್ತೆ. ಯಾಕೆಂದರೆ ನಿಮಗೆ ಚೆನ್ನಾಗಿ ಲೆಕ್ಕಾಚಾರ ಇದೆ. ಹಾಗಾಗಿನೇ ಲೆಕ್ಕಾಚಾರದಂತೆಯೇ ಈ ದಿನ ಕೆಲಸಗಳಾಗೋದ್ರಿಂದ ಮನಸ್ಸಿಗಾಗಲಿ ಅಥವಾ ಕುಟುಂಬಸ್ಥರಿಗಾಗಲಿ ಒಂದು ರೀತಿಯ ನಿಶ್ಚಿಂತೆ ಇರುತ್ತೆ. ಇನ್ನು
ಈ ಹಿಂದೆ ಮಾಡಿರುವಂಥ ಒಂದು ಒಳ್ಳೆಯ ಕೆಲಸದ ಫಲಿತಾಂಶ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಇವತ್ತಲ್ಲ ನಾಳೆ ಅದು ನಮ್ಮನ್ನು ತಲೆ ಕಾಯುತ್ತೆ, ನಮ್ಮ ರಕ್ಷಣೆಯನ್ನು ಮಾಡುತ್ತೆ ಅನ್ನುವಂಥ ವಿಚಾರ ಈ ದಿನ ನಿಮಗೆ ಉತ್ತಮವಾದಂಥ ಒಂದು ನಿದರ್ಶನದೊಂದಿಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರಗಳನ್ನು ಕೂಡ ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥದ್ದು ಬಂದರೆ ತಡ ಮಾಡಬೇಡಿ. ಇಲ್ಲಿ ಸಮಯ ವ್ಯರ್ಥ ಆಗುವಂಥದ್ದು ಈ ದಿನ ಹೆಚ್ಚಾಗಿರೋದ್ರಿಂದ ಆದಷ್ಟು ಬೇಗ ಬೇಗ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಇರಲಿ, ಒಳ್ಳೆಯದಾಗುತ್ತೆ. ಹಾಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಕುಟುಂಬಸ್ಥರನ್ನು ಸಂಪರ್ಕ ಮಾಡಿ ಸಂಬಂಧಪಟ್ಟವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ತೀರ್ಮಾನಕ್ಕೆ ಬದ್ಧರಾಗಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಾನಸಿಕ ಒತ್ತಡಗಳಿರುವಂಥ ದಿನ. ಅದರಲ್ಲೂ ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಹಣಕಾಸಿನ ವಿಚಾರದಲ್ಲಿ ಒತ್ತಡಗಳಿರುತ್ತೆ. ಬೇರೆಯವರಿಗೆ ಕೊಟ್ಟಿರುವಂಥ ಮಾತನ್ನು, ಭರವಸೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸೇ ನಿಮಗೆ ಶತ್ರುವಾಗಿ ಪರಿಣಮಿಸುವಂಥದ್ದು ಇದೆ. ಇನ್ನು ಈ ದಿನ ಚಿತ್ರ ವಿಚಿತ್ರವಾದ ಆಲೋಚನೆಗಳು ಮನಸ್ಸಿಗೆ ಮೂಡುವಂಥದ್ದು ಇದೆ. ಅದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ಮನಸ್ಸು ಹೇಳಿದಂತೆ ಈ ದಿನ ನೀವು ಕೇಳಿಬಿಟ್ರೆ, ಆ ರೀತಿ ನಡ್ಕೊಂಡ್ರೆ ನಿಮಗೆ ಭಾರಿ ಸೋಲು, ಅವಮಾನ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಹೃದಯ ಹೇಳಿದಂತೆ ಈ ದಿನ ನೀವು ಕೇಳಬೇಕಾಗತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಈ ಒಣ ಜಂಬ ಏನಿದೆ ಅದನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಬೇಕಾಗತ್ತೆ. ನೀವೇ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ದಾಂಪತ್ಯದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ಬೇಸರ ಇದ್ದರೆ, ವಿರಸ ಇದ್ದರೆ, ಭಿನ್ನಾಭಿಪ್ರಾಯ ಇದ್ದರೆ ಈ ದಿನ ದೂರ ಆಗುತ್ತೆ. ಆದರೆ ಅದರ ಮೊದಲ ಪ್ರಯತ್ನ ನಿಮ್ಮಿಂದನೇ ಆಗಬೇಕಾಗತ್ತೆ. ಹಠದ ಸ್ವಭಾವವನ್ನು ಅಲ್ಲಿಗೆ ನಿಲ್ಲಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ಸ್ವಂತ ಆಲೋಚನೆಗಳು ಕೂಡಿ ಬರಲ್ಲ. ಹಾಗಾಗಿ ಬೇರೆಯವರನ್ನು ಆಶ್ರಯಿಸುವಂಥದ್ದು, ಬೇರೆಯವರ ಸಲಹೆಗಾಗಿ ನಿರೀಕ್ಷೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಅಮೂಲ್ಯವಾದ ಸಮಯದ ಬೆಲೆ ನಿಮಗೆ ಗೊತ್ತಿರಲ್ಲ. ಹಾಗಾಗಿ ಸಮಯ ಕೂಡ ವ್ಯರ್ಥವಾಗುತ್ತೆ. ಸ್ವಲ್ಪ ಸೋಮಾರಿತನ ಇರೋದ್ರಿಂದ ಕೆಲಸಗಳನ್ನು ಬೇಗ ಬೇಗ ಆರಂಭ ಮಾಡಿ ಬೇಗ ಬೇಗ ಮುಗಿಸ್ಬೇಕು ಅನ್ನುವಂಥ ಒಂದು ವಿಚಾರಧಾರೆ ನಿಮ್ಮ ಪಕ್ಕದಲ್ಲಿರುತ್ತೆ ಹೊರತು ನಿಮ್ಮ ಎದುರಿಗೆ ಅದು ಬರಲ್ಲ. ಅದನ್ನು ಎದುರಿಗೆ ತರಿಸ್ಕೊಳ್ಬೇಕು ಅಂದರೆ ಈ ದಿನ ವಿಶೇಷವಾದಂಥ ಪ್ರಯತ್ನ ಬೇಕು. ಸ್ವಲ್ಪ ದೂರಾಲೋಚನೆ, ಮುಂದಾಲೋಚನೆ ಬೇಕಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳ ಸ್ತೋತ್ರ ಗೊತ್ತಿದ್ದರೆ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಅದರಲ್ಲೂ ಒಂದು ವಿಶೇಷ ಕೆಲಸವನ್ನು ಆರಂಭ ಮಾಡುವಂಥ ದಿನ. ನೀವು ಬಹಳ ದಿನಗಳಿಂದ ಅಂದುಕೊಂಡಿದ್ದಂಥ ಒಂದು ಕೆಲಸ ಈ ದಿನ ಆರಂಭ ಆಗೇ ಬಿಟ್ಟಿರುತ್ತೆ. ಏಕೆಂದರೆ ಪರಿಸ್ಥಿತಿ ಆ ರೀತಿ ಇದೆ. ಹಾಗೆ ಈ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ನಿಮ್ಮ ಒಂದು ಕನಸು, ಬಯಕೆ ಈ ದಿನ ಈಡೇರುವಂಥದ್ದು ಕೂಡ ಇದೆ. ಹಾಗೆ ಕುಟುಂಬಸ್ಥರ ಬೆಂಬಲ ಈ ದಿನ ಚೆನ್ನಾಗಿದೆ. ಮನಸ್ಥಿತಿ ಚೆನ್ನಾಗಿದೆ. ಕೆಲವರ ಮನಸ್ಸನ್ನು ನೀವೇ ಕದಿಯುವಂಥದ್ದು, ಕೆಲವರ ಮನಸ್ಸನ್ನು ಮೆಸ್ಮರೈಸ್ ಮಾಡುವಂಥದ್ದು ಈ ದಿನ ಇರುತ್ತೆ. ಅದಕ್ಕಾಗಿಯೇ ನಿಮ್ಮ ಮಾತಿನಲ್ಲಿ ಒಂದು ವಿಶೇಷವಾದಂತಹ ಅರ್ಥ ಇರುತ್ತೆ, ವಿಶೇಷವಾದಂಥ ಒಂದು ಸೆಳೆತ ಇರುತ್ತೆ. ಇನ್ನು ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ಮನೆಯಲ್ಲಿ ನೆಮ್ಮದಿಯಿಂದ ಕಳೆಯುವಂಥದ್ದು ಕೂಡ ಇದೆ. ಏಕೆಂದರೆ ನೆಮ್ಮದಿ ಬಹಳ ಮುಖ್ಯ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ನೀವು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರುವಂಥ, ಸಂತೋಷವನ್ನು ತರುವಂಥ ವಿದ್ಯಮಾನಗಳ ಬಗ್ಗೆನೇ ನಿಮಗೆ ಪ್ರಿಯಾರಿಟಿ ಇರುತ್ತೆ. ಇನ್ನು ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಬಂದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಏಕೆಂದರೆ ನಿಮ್ಮ ಅನುಭವ ಈ ದಿನ ಬಹಳ ದೊಡ್ಡದಾಗಿರುತ್ತೆ. ಇನ್ನು ಹಣಕಾಸಿನ ತೊಂದರೆಗಳು ನಿನ್ನೆಗಿಂತ ಕಡಿಮೆ, ಅದರ ನಿವಾರಣೆಯತ್ತ ಇರ್ತೀರಿ. ಅಂದರೆ ತೊಂದರೆಗಳನ್ನು ಆದಷ್ಟು ಬೇಗ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಇನ್ನು ಈ ದಿನ ಗುರು ಹಿರಿಯರ ಭಕ್ತಿ, ಅವರ ಸೇವೆ, ಅವರ ಜೊತೆ ಮಾತುಕತೆ, ಅವರ ಆರೋಗ್ಯ ಅನಾರೋಗ್ಯ, ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ತುಂಬ ಕಳಕಳಿಯಿಂದ ವಿಚಾರಿಸುವಂಥದ್ದು ಕೂಡ ಇದೆ. ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಫ್ಯಾಮಿಲಿಯಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ಈ ದಿನ ಒಂದು ಕಂಪ್ಲೀಟ್ನೆಸ್ ಅನ್ನುವಂಥದ್ದು,
ಪರಿಪೂರ್ಣವಾದಂಥ ಒಂದು ವ್ಯಕ್ತಿತ್ವ ಈ ದಿನ ನಿಮ್ಮಲ್ಲಿ ಅನಾವರಣ ಆಗುತ್ತೆ. ಒಟ್ಟಾರೆ ಉತ್ತಮವಾದಂಥ ಒಂದು ಫಲವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕೂಡ ಚೆನ್ನಾಗಿದೆ, ಗ್ರಹಗತಿಗಳು ಕೂಡ ಚೆನ್ನಾಗಿದೆ. ಇಂಥ ಒಂದು ಸಂದರ್ಭವನ್ನು ಗರಿಷ್ಠವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಶಿವನಾಮ ಸ್ಮರಣೆ ಮಾಡಿ, ಅತ್ಯುತ್ತಮ ಫಲ ತಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಅದರಲ್ಲೂ ಈ ದಿನದ ಆರಂಭದಲ್ಲಿ ಮನಸ್ಸಿಗೆ ಏನೋ ಒಂದು ಕಸಿವಿಸಿ ಇದೆ, ಏನೋ ಒಂದು ಕಳವಳ ಇದೆ, ಕಿರಿಕಿರಿ ಇದೆ, ಹೇಳಿಕೊಳ್ಳಲಾಗದಂತಹ ನೋವು ಕೂಡ ಮನಸ್ಸಿನಲ್ಲೇ ಇರುವಂಥದ್ದು. ಹಾಗೆ ಈ ದಿನ ನಿಮಗೆ ತೀರಾ ಬೇಕಾದವರೇ ನಿಮ್ಮ ಹಿತಶತ್ರುಗಳ ರೂಪದಲ್ಲಿ ಇರ್ತಾರೆ. ಅವರಿಂದ ನಿರೀಕ್ಷೆ ಮಾಡಿರುವಂಥ ಫಲ ನಿಮಗೆ ಸಕಾಲಕ್ಕೆ ಸಿಕ್ಕಲ್ಲ, ಹಣಕಾಸಿನ ನೆರವು ಬರಲ್ಲ. ಹಾಗಾಗಿ ಎಲ್ಲೋ ಬರುತ್ತೆ, ಯಾವುದೋ ಕೆಲಸ ಆಗುತ್ತೆ ಅನ್ನುವಂಥ ಊಹೆ, ಕಲ್ಪನೆ ಈ ದಿನ ನಿಮಗೆ ನಿಮ್ಮ ಪ್ರಗತಿಗೆ ಮುಳುವಾಗಿಬಿಡುತ್ತೆ. ಹಾಗಾಗಿ ನಿಮ್ಮ ಸ್ವಪ್ರಯತ್ನದಿಂದ ಎಷ್ಟು ಸಾಧ್ಯವೋ ಅಷ್ಟನ್ನೇ ಮಾತ್ರ ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಸ್ವಲ್ಪ ಜಾಣ್ಮೆಯಿಂದ ಇರಬೇಕಾಗತ್ತೆ. ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಬೇಕು. ಅಲ್ಲಿ ಯಾಮಾರಿದ್ರೆ ಅಲ್ಲಿ ಎಡವಟ್ಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ ನಿಮ್ಮ ಗುರಿ ಸಾಧನೆಗೆ ಸಹಾಯಕ ಆಗ್ಬೋದು. ಆದರೆ ಆ ಭೇಟಿಯ ಫಲವನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ಬಾವಿಯಲ್ಲಿ ನೀರಿದೆ, ಹಗ್ಗ ಇದೆ, ಬಿಂದಿಗೆ ಇದೆ, ಆದರೆ ಆ ನೀರನ್ನು ಮೇಲೆ ಸೇದುವಂತಹ ಒಂದು ತಾಳ್ಮೆ ಇರಲ್ಲ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳು ನಿಮ್ಮಿಂದ ದೂರ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆದಾಯದಲ್ಲಿ ಸ್ವಲ್ಪ ಪ್ರಗತಿ ಅನ್ನುವಂಥದ್ದು ಇದೆ. ಆದರೆ ನಿಮ್ಮ ಒಂದು ಅವೈಜ್ಞಾನಿಕವಾದಂಥ ಆಲೋಚನೆಯಿಂದ, ಅಂಥ ಒಂದು ಯೋಜನೆಗಳಿಂದ ಖರ್ಚು ಹೆಚ್ಚಾಗುತ್ತೆ, ವ್ಯರ್ಥವಾದಂಥ ಖರ್ಚು. ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕಲೇಬೇಕಾಗತ್ತೆ. ಇನ್ನು ಈ ದಿನ ಸ್ತ್ರೀ ವರ್ಗದವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ವ್ಯವಹಾರ ಇದ್ರೂ ಕರಾರುವಕ್ಕಾಗಿರಲಿ, ಕಾನೂನುಬದ್ಧವಾಗಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಶುಭ ಫಲಗಳ ಯೋಗ ಇರುತ್ತೆ. ಹಾಗೆ ಈ ದಿನದ ಗೋಚಾರದಲ್ಲಿ ಗ್ರಹಗತಿಗಳು ಕೂಡ ಉತ್ತಮ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಸುಲಭದಲ್ಲಿ ಪೂರ್ಣ ಆಗುತ್ತೆ. ಏಕೆಂದರೆ ಆರಂಭ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಟ್ರಬಲ್ ಅನ್ನುವಂಥದ್ದು ಈ ದಿನ ತೀರಾ ಕಡಿಮೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಯೋಗ್ಯತೆ, ಇದಕ್ಕೆ ತಕ್ಕಂತೆ ಕೆಲಸಗಳು ನಿಮಗೆ ಒದಗಿ ಬರುವಂಥದ್ದು ಇದೆ. ಹಾಗಾಗಿ ನಿಮ್ಮ ಗೌರವವ ಹೆಚ್ಚಾಗುವಂಥ ಸಂದರ್ಭಗಳು ಈ ಕೆಲಸಗಳಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಗತಿ ಇದೆ, ಅಂದರೆ ಒಂದು ಪ್ರೋಗ್ರೆಸ್ ಅನ್ನುವಂಥದ್ದು ಇದೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಸಮಾಧಾನ ಇರುತ್ತೆ. ಇದ್ದುದರಲ್ಲೇ ನೀವು ಒಂದು ರೀತಿಯಲ್ಲಿ ಖರ್ಚು ವೆಚ್ಚಗಳನ್ನು ಭರಿಸುವಂಥ ಒಂದು ಮನೋಭೂಮಿಕೆ ಸಿದ್ಧವಾಗಿ ಇರುವಂಥದ್ದು. ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರ್ತೀರಿ ಈ ದಿನದಲ್ಲಿ. ಹಾಗಾಗಿನೇ ಯಾವುದೇ ರೀತಿಯ ಅನಗತ್ಯವಾದಂತಹ ಒಂದು ತಲೆನೋವು, ಒತ್ತಡ ನಿಮಗೆ ಈ ದಿನ ಒದಗಿ ಬರಲ್ಲ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಮಾತು ಜಾಸ್ತಿ ಆಗುವಂಥದ್ದಿದೆ, ವಾದ ವಿವಾದಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು. ಹಾಗೆ ಈ ದಿನ ಬೇರೆಯವರ ತಪ್ಪುಗಳನ್ನು ಸರಿಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ತಪ್ಪನ್ನು ಗಮನಿಸ್ತಾ ಇರಿ. ಒಳ್ಳೆಯ ಸಮಯ ಬಂದಾಗ ತಪ್ಪಿನ ಬಗ್ಗೆ ಅವರಿಗೆ ಅರಿವನ್ನು ಉಂಟು ಮಾಡ್ಬೋದು. ಆದರೆ ಈ ದಿನ ನಿಮ್ಮ ಒಂದು ಮಾತು ಸ್ವಲ್ಪ ಅಗ್ರೆಸಿವ್ ಆಗಿರೋದ್ರಿಂದ ಮಾತಿನಲ್ಲಿ ಅನಗತ್ಯವಾದಂಥ ಪದಗಳು ತೋರಿ ಬರ್ಬೋದು, ಅಲ್ಲಿ ಅನರ್ಥಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಬೇರೆಯವರ ಬಗ್ಗೆ, ಮೂರನೆಯವರ ವಿಚಾರದಲ್ಲಿ ಮೂಗು ತೂರಿಸದೇ ಇರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮಗೆ ಪ್ರಯಾಣದಲ್ಲಿ ಒಂದು ಸೌಖ್ಯ ಇದೆ. ಪ್ರಯಾಣದ ಗುರಿ ಉದ್ದೇಶಗಳು ಈಡೇರುತ್ತೆ. ಆದರೆ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೆಂಪು. ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅನುಕೂಲತೆಗಳು ಹೆಚ್ಚಾಗಿರುವಂತಹ ದಿನ. ಕಂಫರ್ಟ್ ಝೋನಲ್ಲಿರುವಂತಹ ದಿನ. ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಎಲ್ಲವೂ ಕೂಡ ನಿಮಗೆ ಕೈಲಾದಷ್ಟು ಮಟ್ಟಿಗೆ ನೀವು ಹೊಂದಾಣಿಕೆ ಮಾಡ್ಕೊಳ್ತೀರಿ. ಅದನ್ನು ಅನುಭವಿಸುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ ಈ ದಿನ. ಹಾಗಾಗಿನೇ ಪ್ರಯತ್ನವೇ ಒಳ್ಳೆಯ ಫಲವನ್ನು ತರುವಂಥದ್ದು. ಹಾಗೆ ಈ ದಿನ ಯಾರು ನಡೀತಾರೆ ಅವರು ಎಡುವಂಥದ್ದು ಇದೆ. ನಡೀದೇ ಇರುವಂಥವರು ಸೇಫ್ ಆಗಿರ್ತಾರೆ. ಆದರೆ ಈ ದಿನ ನೀವು ಸ್ವಲ್ಪ ರಿಸ್ಕನ್ನು ತೆಗೆದುಕೊಳ್ಳುವಂತಹ ಸಂದರ್ಭಗಳು ಕೂಡ ಇದೆ. ಅಂದರೆ ಸ್ವಲ್ಪ ಚಾಲೆಂಜ್ ಆಗಿರುವಂಥ ಕೆಲಸಗಳನ್ನೇ ಆಯ್ಕೆ ಮಾಡ್ಕೊಳ್ತೀರಿ. ಮನಸ್ಸಿಗೆ ಒಂದು ರೀತಿಯಲ್ಲಿ ಕಸರತ್ತು ಬೇಕು. ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು. ಅನುಭವವನ್ನು ಈ ದಿನ ನೀವು ಕೆಲವು ವಿಚಾರಗಳಿಗೆ ಅಪ್ಲೈ ಮಾಡಬೇಕು. ಅಂತಹ ಒಂದು ಸನ್ನಿವೇಶ ಈ ದಿನ ಇರುವಂಥದ್ದು. ಹಾಗಾಗಿ ನೀವು ಹೆಚ್ಚು ಶ್ರಮ ಪಟ್ಟರೂ ಕೂಡ ಫಲ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ. ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ತಾಳ್ಮೆ ಇರಲಿ. ಇನ್ನು ಈ ದಿನ ಹಣಕಾಸಿನ ಪ್ರಯತ್ನಗಳೇನಾದರೂ ಮಾಡ್ತಾ ಇದ್ದರೆ ಅದು ಅನುಕೂಲಕರವಾಗಿರುತ್ತೆ. ಇನ್ನು ಧಾರ್ಮಿಕ ವಿಚಾರದಲ್ಲಾಗಲಿ, ಮನೆ ದೇವರ ವಿಚಾರದಲ್ಲಾಗಲಿ, ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ವಿಚಾರದಲ್ಲಾಗಲಿ ಈ ದಿನ ಒಂದು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನದ ನಿರ್ಧಾರಗಳು ಬಹಳ ಪ್ರಬುದ್ಧವಾಗಿರುತ್ತೆ. ಡಿಸಿಷನ್ ಮೇಕಿಂಗ್ ಬಹಳ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಈ ದಿನ ದೂರದ ಪ್ರಯಾಣದ ಸೂಚನೆಗಳು ಕೂಡ ನಿಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಪ್ರಯಾಣದ ಸಂದರ್ಭ ಸ್ವಲ್ಪ ಎಚ್ಚರಿಕೆ ಇರಲಿ. ಪೂರ್ವ ಸಿದ್ಧತೆ ಮಾತ್ರ ಚೆನ್ನಾಗಿರಲಿ. ಇನ್ನು ಈ ದಿನ ಮನೆಯಲ್ಲಿ ಆಗುವಂಥ ಸಣ್ಣ ಪುಟ್ಟ ಅವಘಡಗಳು ಅದು ಕುಟುಂಬಸ್ಥರಿಂದ ಆಗುವಂಥದ್ದು. ನೀವು ಸುಮ್ಮನೆ ಇರ್ತೀರಿ, ಆದರೆ ಬೇರೆಯವರು ನಿಮ್ಮ ವಿಚಾರಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಸ್ವಲ್ಪ ಪ್ರಯತ್ನ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮಾತಿನಲ್ಲಿ ಬಲಿಷ್ಠರಾಗಿರ್ತೀರಿ. ಹಾಗೆ ನಿಮ್ಮ ಉದ್ದೇಶದಲ್ಲೂ ಕೂಡ ಈ ದಿನ ನೀವು ಗರಿಷ್ಠ ಪ್ರಮಾಣದಲ್ಲೇ ನಿಮ್ಮತನವನ್ನು ತೋರಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಒಟ್ಟಾರೆ ಈ ದಿನ ನಿಮ್ಮನ್ನು ನೀವು ಬಿಟ್ಟು ಕೊಡಲ್ಲ. ಒಂದು ಸೆಲ್ಫ್ ಡಿಫೆನ್ಸ್ ಅನ್ನುವಂಥದ್ದು, ಸ್ವರಕ್ಷಣೆ, ಆತ್ಮರಕ್ಷಣೆ ಇಂಥದ್ದು ಈ ದಿನ ಬಹಳ ವಿಶೇಷವಾಗಿ ಇರುತ್ತೆ. ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಸಂಕುಚಿತ ಮನೋಭಾವ ಇರುವಂಥದ್ದು. ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಅದು ಅಷ್ಟಾಗಿ ಪರಿಪಾಲನೆ ಆಗಲ್ಲ. ಮೊದಲು ನೀವು, ನಂತರ ಬೇರೆಯವರು ಅನ್ನುವಂಥ ಒಂದು ಸ್ವಾರ್ಥತೆ ಕೂಡಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಯಾವುದು ಉತ್ತಮವಾಗಿದೆ ಅದು ಮಾತ್ರ ತಮಗೆ ಬೇಕು ಅನ್ನುವಂಥ ಒಂದು ಆಯ್ಕೆಯ ವಿಚಾರದಲ್ಲೂ ಕೂಡ ಈ ದಿನ ಬಹಳ ಮುಂಚೂಣಿಯಲ್ಲಿ ಇರ್ತೀರಿ. ಆದರೆ ನಿಮ್ಮ ಪಾಲಿಗೆ ಬರುವಂಥದ್ದು ಏನಿದೆಯೋ ಅದನ್ನು ನೀವು ಪೂರ್ಣ ಮನಸ್ಸಿನಿಂದ ಅನುಭವಿಸಬೇಕಾಗತ್ತೆ. ಆದರೆ ಈ ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಅವರವರ ಅದೃಷ್ಟ ಹೇಗಿದೆಯೋ, ಅವರವರ ಪ್ರಯತ್ನ ಹೇಗಿದೆಯೋ ಆ ರೀತಿಯಲ್ಲಿ ಅವರಿಗೆ ಲಾಭಗಳು ಸಿಕ್ಕತ್ತೆ. ಅದರಿಂದಲೇ ನೀವು ಕೂಡ ಅಂಥ ಒಂದು ಉನ್ನತ ಸ್ಥಿತಿಯನ್ನು ಕಾಣಬೇಕು ಅಂದರೆ ಇನ್ನಷ್ಟು ಪ್ರಯತ್ನಗಳನ್ನು ಹೆಚ್ಚಿಸಬೇಕಾಗತ್ತೆ. ಒಂದು ಆದಾಯಕ್ಕಿಂತ ಮತ್ತೊಂದು ಆದಾಯದ ಮೂಲವನ್ನು ಈ ದಿನ ನೀವು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಿ. ಒಳ್ಳೆಯದಾಗುತ್ತೆ. ಏಕೆಂದರೆ ಈ ದಿನ ಮಾಡಿರುವಂತಹ ಪ್ರಯತ್ನಗಳು ನಿಮಗೆ ಶಾಶ್ವತವಾದಂಥ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ ಹಣಕಾಸಿನ ಕೊರತೆ ಉಂಟಾಗುವಂಥ ಒಂದು ಸಂಭವ ಇದೆ. ಹಾಗಾಗಿ ಈ ಹಣದ ವಿಚಾರದಲ್ಲಿ ಮಾತ್ರ ಈ ದಿನ ಬಹಳ ಲೆಕ್ಕಾಚಾರದಲ್ಲೇ ಇರಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದಲೇ ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಪ್ರಯಾಣದ ಸಂದರ್ಭ ನಿಮಗೆ ಸ್ವಲ್ಪ ಆಯಾಸ ತರಿಸುತ್ತೆ. ಪ್ರಯಾಣ ಅಷ್ಟೊಂದು ಸ್ಮೂತಾಗಿರಲ್ಲ, ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ. ಹಾಗಾಗಿನೇ ಈ ದಿನ ದೈಹಿಕವಾಗಿ ಮಾನಸಿಕವಾಗಿ ಮಿಶ್ರ ಫಲಗಳು ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿಯ ವಿಚಾರದಲ್ಲಿ, ಅದರಲ್ಲೂ ಅವರ ವೈಯಕ್ತಿಕ ವಿಚಾರದಲ್ಲಿ ಈ ದಿನ ನೀವು ತೀರ್ಪು ಹೇಳುವಂಥ ಸಂದರ್ಭ ಬರಬಹುದು. ಆದರೆ ಆ ಒಂದು ವಿಚಾರವನ್ನು ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳಿಗೆ ಯಾವುದೇ ರೀತಿಯ ವೈಯಕ್ತಿಕ ಸಹಾಯವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಸ್ವಲ್ಪ ನಿರ್ಬಂಧಿಸಿದ್ರೆ ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಗ್ರಾಮದೇವತೆಯ ದರ್ಶನ ಆದರೂ ಒಳ್ಳೆಯ ಫಲವನ್ನು
ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ, ಮಧ್ಯಮ ಫಲ ಕೆಲವು ವಿಚಾರಗಳಲ್ಲಿ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನೀವು ಫಲಿತಾಂಶವನ್ನು ನೋಡಿ ಕಾರ್ಯವನ್ನು ಆರಂಭ ಮಾಡಬೇಡಿ. ಕಾರ್ಯ ಆರಂಭ ಆಗುವಂಥದ್ದು ಮುಖ್ಯ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಕೆಲಸ ಮಾಡುವಂಥದ್ದಷ್ಟೇ ನಿಮ್ಮ ಜವಾಬ್ದಾರಿ. ಆದರೆ ಆ ಒಂದು ಕೆಲಸಕ್ಕೆ ಕೊಡಬೇಕಾದಂಥ ಫಲಾಫಲಗಳನ್ನು ಕೊಡುವಂಥವನು ಭಗವಂತ. ಹಾಗಾಗಿ ಭಗವಂತನಿಗೆ ಬಿಟ್ಟು ನಿಮ್ಮ ಕೆಲಸಗಳನ್ನು ಮಾತ್ರ ನೀವು ಆಯ್ಕೆ ಮಾಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ, ಹಾಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನೀವು ಆತುರಾತುರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಏಕೆಂದರೆ ಮನಸ್ಸು ಈ ದಿನ ನಿಮ್ಮ ಹಿಡಿತದಲ್ಲಿರಲ್ಲ, ನಿಯಂತ್ರಣದಲ್ಲಿರಲ್ಲ. ಹಾಗಾಗಿ ಈ ದಿನ ಹುಚ್ಚು ಆವೇಶದ ಮನಸ್ಸಿನಿಂದ ಕೆಲವೊಂದು ವಿಚಿತ್ರವಾದ ತೀರ್ಮಾನಗಳು ನಿಮ್ಮ ಮನಸ್ಸಿಗೆ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಅದನ್ನೇನಾದರೂ ನೀವು ಅನುಸರಣೆ ಮಾಡಿಬಿಟ್ರೆ ನಿಮಗೆ ಕಷ್ಟ ನಷ್ಟಗಳು ಇಮ್ಮಡಿ ಆಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಪರಿಸ್ಥಿತಿಯ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ. ಇನ್ನು ಯಾವುದೇ ರೀತಿಯಲ್ಲಿ ದೊಡ್ಡ ಬಂಡವಾಳವನ್ನು ಹೂಡಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಏಕೆಂದರೆ ಈ ದಿನದ ನಿರ್ಧಾರಗಳು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಅದಕ್ಕಾಗಿಯೇ ಒಂದಲ್ಲ 2 ಸಲ ಆಲೋಚನೆ ಮಾಡಿ, ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಬಯಕೆಗಳನ್ನು, ಆಲೋಚನೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ಮಾತುಕತೆ ಬೇಡ, ಯಾವುದೇ ರೀತಿಯ ವ್ಯವಹಾರ ಬೇಡ. ಅದರಲ್ಲೂ ಈ ಹಣದ ಲೇವಾದೇವಿ ವ್ಯವಹಾರ, ಅದನ್ನು ತೀರಾ ಹತ್ತಿರದವರ ಜೊತೆಯಲ್ಲಿ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಯಾರಿಗಾದರೂ ಒಪ್ಪಂದ ಮಾಡಿಕೊಳ್ಳುವಂಥ ವಿಚಾರ, ಇಂಥದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಈ ಒಂದು ವಿಚಾರಗಳೇ ನಿಮಗೆ ಮುಂದೆ ಮುಳುವಾಗುವಂಥ ಸಾಧ್ಯತೆ ಇರುತ್ತೆ. ಕಾನೂನಿನ ಹೋರಾಟ ಮಾಡಬೇಕಾಗುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಏಕೆಂದರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬಾಹ್ಯ ಬೆಂಬಲ ಬಹಳ ಚೆನ್ನಾಗಿದೆ. ಹೊರಗಿನವರ ಬೆಂಬಲ ಇದೆ, ಕುಟುಂಬಸ್ಥರ ಬೆಂಬಲ ಇದೆ, ಪ್ರೀತಿ ಪಾತ್ರರ ಬೆಂಬಲ ಇದೆ. ಹಾಗಾಗಿನೇ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಕೂಡ ಹೆಚ್ಚಾಗಿರುತ್ತೆ. ಉತ್ಸಾಹದ ಜೊತೆಗೆ ಆತ್ಮವಿಶ್ವಾಸ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಇರುವಂಥ ಧೈರ್ಯ, ಅಂಥ ಕೆಲಸಗಳನ್ನು ಆರಂಭ ಮಾಡಿದ್ನಲ್ಲ ಅನ್ನುವಂಥ ಒಂದು ವಿಚಾರವನ್ನು ನೀವು ಸಿಂಹಾವಲೋಕನ ಮಾಡಿದಾಗ ನಿಮ್ಮ ಸಾಮರ್ಥ್ಯದ ಬಗ್ಗೆನೇ ನಿಮಗೆ ಹೆಮ್ಮೆ ಅನಿಸುತ್ತೆ. ಹಾಗೆ ಕಳೆದು ಹೋದ ದಿನಗಳು ಮತ್ತು ಅದರಲ್ಲಿ ನೀವು ಪಡ್ಕೊಂಡಂಥ ಅನುಭವಗಳು ಇದನ್ನು ಮೆಲುಕು ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ನಿಮಗೆ ತೀರಾ ಬೇಕಾದ ಬಂಧು ಮಿತ್ರರ ಒಡನಾಟ, ಅವರ ಜೊತೆ ಒಂದು ಸಂವಹನ, ಮಾತುಕತೆ ನಿಮಗೆ ತುಂಬ ಸಂತೋಷವನ್ನು ತರುವಂಥ ವಿದ್ಯಮಾನಗಳು. ಹಾಗೆ ಈ ದಿನ ಬಂಧು ಮಿತ್ರರ ಭೇಟಿ ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಜವಾಬ್ದಾರಿಗಳೇನೇ ಇದ್ದರೂ ಕೂಡ ಅದನ್ನು ತುಂಬ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಬಹಳ ಅದ್ಭುತವಾಗಿದೆ ನಿಮಗೆ. ಇನ್ನು ಈ ದಿನ ದೂರದ ಪ್ರಯಾಣಗಳಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಮುಂದಿನ ಓದು, ವ್ಯಾಸಂಗ ಇದರ ಬಗ್ಗೆ ಹೆಚ್ಚಿನ ಗಮನ ನಿಮಗೆ ಇರುತ್ತೆ. ಇನ್ನು ವ್ಯವಹಾರದಲ್ಲಿ ಪ್ರಯಾಣದ ಸಾಧ್ಯತೆ ಇದೆ. ವ್ಯಾಪಾರಿ ನಿಮಿತ್ತವಾಗಿ ಪ್ರಯಾಣ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಒಂದು ಸ್ವಂತಿಗದ ಸಮಯ ಏನಿದೆ ಅದನ್ನು ನಿಮಗಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮೀ ಟೈಮ್ ಅನ್ನುವಂಥದ್ದು ನಿಮಗೆ ಬೇಕು. ಹಾಗೆ ಕುಟುಂಬಸ್ಥರ ಜೊತೆಯಲ್ಲೂ ಕೂಡ ಈ ದಿನ ಒಂದು ಕ್ವಾಲಿಟಿ ಟೈಮನ್ನು ಕಳಿಬೇಕು ಅನ್ನುವಂಥದ್ದು, ಇದನ್ನು ಭಾಳ ಪ್ರಯತ್ನಪೂರ್ವಕವಾಗಿ ನೀವು ಮಾಡಬೇಕಾಗತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರೆದಂತೆ ನಿಮಗೆ ನಿಮ್ಮ ಸಮಾಜದಲ್ಲಿ, ಕುಟುಂಬದಲ್ಲಿ ಉತ್ತಮ ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಹಿಂದೆ ಆಗಿ ಹೋಗಿರುವಂಥ ಕಹಿ ಘಟನೆಗಳನ್ನು ಮರೆತು ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳತ್ತ ಮಾತ್ರ ಮನಸ್ಸಿದೆ, ಗಮನ ಇದೆ, ದೂರದೃಷ್ಟಿ ಇದೆ. ಇದು ನಿಮ್ಮ ಒಂದು ಪ್ಲಸ್ ಪಾಯಿಂಟ್. ಅದು ನಿಮಗೆ ಸ್ಟ್ರೆಂತ್ ಕೊಡುವಂಥದ್ದು. ಇದು ಅದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ,
ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದ ದಿನ, ಅನುಕೂಲಕರವಾಗಿರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಬಂಧುಗಳು ಮಿತ್ರರು ನಿಮ್ಮನ್ನು ಒಂದು ವಿಚಾರದಿಂದ ಪಾರು ಮಾಡುವಂಥದ್ದು, ಒಂದು ಸಮಸ್ಯೆಯಿಂದ ನಿಮ್ಮನ್ನು ಹೊರಗೆ ತರುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತಾರೆ. ಹಾಗಾಗಿನೇ ಈ ದಿನ ಸಂತೋಷದ ವಾತಾವರಣ ನಿಮ್ಮಲ್ಲಿ ಮನೆ ಮಾಡಿರುತ್ತೆ. ಹಾಗೆ ಕುಟುಂಬದಲ್ಲೂ ಕೂಡ ಅಂಥ ಒಂದು ಒತ್ತಡಗಳಿಲ್ಲ, ಕಿರಿಕಿರಿಗಳಿಲ್ಲ. ಸಾಮಾನ್ಯದಲ್ಲಿ ಸಾಮಾನ್ಯವಾಗಿರುವಂಥ ವ್ಯಕ್ತಿತ್ವ ನಿಮ್ಮದು. ಆದ್ದರಿಂದಲೇ ಎಲ್ಲ ವಿಚಾರಗಳಿಗೆ, ಎಲ್ಲ ಪರಿಸ್ಥಿತಿಗಳಿಗೂ ಕೂಡ ನೀವು ಹೊಂದಾಣಿಕೆ ಮಾಡಿಕೊಳ್ತೀರಿ. ಇನ್ನು ಈ ದಿನ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಅಪೇಕ್ಷಿತ ಫಲಿತಾಂಶಗಳು ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿ ಇರುತ್ತೆ. ನಿಮಗೆ ಚೆನ್ನಾಗಿ ಗೊತ್ತಿದೆ ಈ ದಿನ ಎಂತಹ ಒಂದು ಕೆಲಸಗಳಿಂದ, ಎಂತಹ ಪ್ರಯತ್ನದಿಂದ ಎಷ್ಟರ ಮಟ್ಟಿಗೆ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರ, ಅನುಭವದ ವಿಚಾರ, ಇದು ಈ ದಿನ ನಿಮಗೆ ಧನಾತ್ಮಕವಾಗಿ ರೂಢಿಸಿಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ವ್ಯಕ್ತಿಗಳಲ್ಲಿರುವಂಥ ಒಳ್ಳೆಯತನವನ್ನು ಮಾತ್ರ ನೀವು ಗಮನಿಸುವಂಥದ್ದು. ಹಂಸಕ್ಷೀರ ನ್ಯಾಯದಂತೆ ಈ ದಿನ ವ್ಯಕ್ತಿತ್ವವನ್ನು ನೀವು ಅಳೆಯುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಎಲ್ಲವೂ ಬೇಕು, ಎಲ್ಲರೂ ಬೇಕಾಗತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳು ಬಹಳ ಉತ್ತಮವಾದಂತಹ ಆಲೋಚನೆಯಿಂದ ಕೂಡಿರುತ್ತೆ. ಅದು ಧನಾತ್ಮಕವಾದಂತಹ ಆಲೋಚನೆ, ತುಂಬ ಪಾಸಿಟಿವ್ ಆಗಿರುವಂತಹ ಒಂದು ಥಾಟ್ಸ್ ನಿಮಗೆ ಈ ದಿನ ಬರುವಂಥದ್ದು. ಹಾಗಾಗಿನೇ ಈ ದಿನ ಎಲ್ಲೂ ಕೂಡ ನಿಮಗೆ ಲೋಪದೋಷ ಅನ್ನುವಂಥದ್ದು ಕಾಣಿಸಲ್ಲ. ಮನಸ್ಥಿತಿ ಭಾಳ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಮಾತುಗಾರಿಕೆಯಲ್ಲಿನ ವೈಖರಿಯನ್ನು ತೋರಿಸುವಂಥ ಒಂದು ಕಾಲ ಇದು. ನಿಮ್ಮ ಒಂದು ಪ್ರತಿಭೆಯನ್ನು ಅನಾವರಣ ಮಾಡುವಂಥ ಒಂದು ಕಾಲ. ಆ ಒಂದು ಸಂದರ್ಭವನ್ನು ಸರಿಯಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಒತ್ತಡದ ಕಾರ್ಯಗಳು ನಿಮ್ಮನ್ನು ದಿಕ್ಕು ತಪ್ಪಿಸುತ್ತೆ. ಕೆಲಸಗಳಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ದಿನ ಸ್ವಲ್ಪ ಕಷ್ಟವಾಗುತ್ತೆ. ಆದರೆ ನಿಮ್ಮ ಮಾತೃವರ್ಗದವರಿಂದ ಈ ದಿನ ನಿಮಗೆ ಸ್ವಲ್ಪ ಸಹಾಯ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಕೊಡಬೇಡಿ. ಇನ್ನು ಈ ದಿನ ಹೊಸ ವಸ್ತುವನ್ನ ಖರೀದಿ ಮಾಡುವಂಥ ಎಲ್ಲ ರೀತಿಯ ಆಲೋಚನೆಗಳು, ಪೂರ್ವ ಸಿದ್ಧತೆಗಳು ಕೈಗೂಡುವಂಥದ್ದು ಕೂಡ ಇದೆ. ಆದರೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಲಿ. ಏಕೆಂದರೆ ನೂರಾರು ಕೆಲಸಗಳು ನಿಮ್ಮ ತಲೆಯಲ್ಲಿ ಈ ದಿನ ಓಡುವಂಥದ್ದು ಇರುತ್ತೆ. ನೂರಾರು ಯೋಚನೆಗಳಿರುತ್ತೆ. ಅದರ ಮಧ್ಯದಲ್ಲಿ ನಿಮ್ಮ ಒಂದು ಸಂತೋಷಕ್ಕೆ ಕಾರಣವಾಗುವಂಥ ಒಂದೆರಡು ವಿಚಾರಗಳು ಕೂಡ ಇದೆ. ಅಂತಹ ಚಟುವಟಿಕೆಗಳನ್ನು ಈ ದಿನ ಪ್ರಿಯಾರಿಟೈಸ್ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಚಿನ್ನವನ್ನು, ಕಬ್ಬಿಣವನ್ನು ಒಂದೇ ತಕ್ಕಡಿಯಲ್ಲಿ ತೂಗಬಾರದು. ಅದಕ್ಕಾಗಿಯೇ ಬೇರೆ ಬೇರೆ ರೀತಿಯ ತೂಗುವ ವಿಧಾನ ಇದೆ. ಅದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ವ್ಯಕ್ತಿಗಳನ್ನೆಲ್ಲ ಒಂದೇ ತಕ್ಕಡಿಯಲ್ಲಿ ತೂಗಿ ಸಾರಾಸಗಟಾಗಿ ಅವರ ವ್ಯಕ್ತಿತ್ವವನ್ನು ನೀವು ಈ ದಿನ ಊಹೆ ಮಾಡಬಾರ್ದು. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಭಿನ್ನತೆ ಅನ್ನುವಂಥದ್ದು ಇರುತ್ತೆ. ಇಂಡಿವಿಜುವಲ್ ಡಿಫರೆನ್ಸಸ್ ಅನ್ನುವಂಥದ್ದು ಇರುತ್ತೆ. ಅದನ್ನು ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಈ ಸೈಕಾಲಜಿ ಏನಿದೆ, ಮನಃಶಾಸ್ತ್ರ ಏನಿದೆ, ಅದು ಈ ದಿನ ನಿಮ್ಮ ನೆರವಿಗೆ ಬರುತ್ತೆ. ಹೀಗೆ ನಿಮಗೆ ಯಾರು ತೊಂದರೆಯನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಹಿತಶತ್ರುಗಳಂತೆ ಕಾಣಿಸ್ತಾ ಇದ್ದಾರೆ, ಅಂಥವರನ್ನು ಸ್ವಲ್ಪ ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಒಂದು ಮಾತಿಗೂ ಬೆಲೆಯನ್ನು ಕೊಡಬೇಕು. ಏಕೆಂದರೆ ಅವರ ಅಭಿಪ್ರಾಯ ಕೂಡ ಈ ದಿನ ನಿಮಗೆ ಬಹಳ ಮುಖ್ಯವಾಗುತ್ತೆ. ನಿಮ್ಮ ಒಂದು ಪ್ರಗತಿಗಾಗಿ ಈ ದಿನ ಹಲವರ ಒಂದು ಸಹಕಾರವನ್ನು ಪಡ್ಕೊಳ್ಳುವಂಥ ಆಲೋಚನೆ ಕೂಡ ಇದೆ. ಅದು ಅಜೆಂಡಾ ತುಂಬ ಚೆನ್ನಾಗಿದೆ. ಅದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ ನಿಮ್ಮ ಇಚ್ಛಿತ
ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.